ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಇವತ್ತು ಮೊಹರಂ ಹಬ್ಬಕ್ಕೆ ಅಂತ ಬಂದಿದ್ವಿ. ನಾವು ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಇವತ್ತು ಅಪ್ಲೋಡ್ ಮಾಡಬೇಕಂತ ಮಾಡಿಕೊಂಡು ವೀಡಿಯೋನ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಇವರಿಬ್ಬರು ನಮ್ಮ ತಂಗಿಯರು. ಇದು ನನ್ನ ಪಾಪು, ನಾನು, ನಮ್ಮ ಅಣ್ಣನ ಮಗಳು, ನಮ್ಮ ವೈನಿ, ನಮ್ಮ ಯಜಮಾನ್ರು. ಇಷ್ಟು ಜನ ಬಂದಿದ್ವಿ. ನಾವು ಕಾರಲ್ಲಿ ಬಂದಿದ್ವಿ. ಬರಬೇಕಾದ್ರೆ ಟೈಮ್ ಆಯಿತು, 10 ಗಂಟೆ 10:30 ಆಯಿತು ಇಲ್ಲಿಗೆ ಬರಬೇಕಾದ್ರೆ. 1.5 ತಾಸು ಆಗುತ್ತೆ ನಮ್ಮ ಊರ್ಲಿ ಇಲ್ಲಿಗೆ ಬರಬೇಕಾದ್ರೆ. ಸಾತ್ಗಢ ಬಂದಿರೋದು. ಸಾತ್ಗಢಕ್ಕೆ ಬಂದಿರೋದು ಮೊಹರಂ ದಿನ. ತುಂಬ ಜನ ಕಲಿಯುತ್ತೆ ಇಲ್ಲಿ, ಸಾವಿರಾರು ಜನ ಇರುತ್ತೆ ಇಲ್ಲಿ, ತುಂಬ ಜನ ಇರುತ್ತೆ. ಪಕೀರ್ ಮುಗಿಸ್ಬೇಕಂತೇಳಿ ನೈವೇದ್ಯ ಮಾಡ್ಕೊಂಡು ಬಂದಿದ್ವಿ. ಮಾಲ್ದಿ ಮತ್ತು ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ವಿ. ಅದನ್ನು ನೈವೇದ್ಯ ಮಾಡ್ತಾಯಿದ್ದಾಳೆ ನಮ್ಮವ್ವ. ನಾನು ನಮ್ಮಮ್ಮ ಇಬ್ಬರು ಮಾಡ್ಕೊಂಬರ್ತೀವಿ. ನಮ್ಮ ಮನೇಲಿ, ನನ್ನ ತವ್ರ ಮನೆಯಲ್ಲಿ ನಮ್ಮಮ್ಮ ಮಾಡ್ತಾಳೆ, ನಮ್ಮ ಮನೇಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಈ ಥರ ನಾನು ಮದುವೆಯಾಗಿ 6 ವರ್ಷ ಆಯಿತು. ನಾನು 6 ವರ್ಷದಿಂದನೂ ಮಾಡ್ತಾಯಿದ್ದೀನಿ ಇದನ್ನು. ನನಗೆ ತುಂಬಾ ಖುಷಿ ಆಗುತ್ತೆ ಈ ದೇವ್ರಿಗೆ ಬರಬೇಕಾದ್ರೆ. ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಎಷ್ಟೇ ಬೇಕಿದ್ದರೂ ಎನರ್ಜಿ ಇರುತ್ತೆ ಈ ದೇವರೆಲ್ಲ. ನನಗೆ ತುಂಬಾ ಖುಷಿ ಆಗುತ್ತೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ ನನಗೆ. ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಅವರು ನಮ್ಮ ವೈನಿಯರು, ಅವರು ನಮ್ಮಮ್ಮ. ಇಲ್ಲಿ ತುಂಬ ನಿವಾರಣೆ ಆಗುತ್ತೆ, ತುಂಬ ಸಮಸ್ಯೆಗಳು ಬಗೆಹರಿಯುತ್ತೆ. ಇಲ್ಲಿ ಅಪ್ಪಾಜಿ ತುಂಬ ಚೆನ್ನಾಗಿದ್ದಾರೆ. ತಾವು ಏನು ಹೇಳುತ್ತಾ ಅದನ್ನೇ ಆಗುತ್ತೆ. ಅವರು ಏನು ಮಾತಾಡ್ತಾರೋ ಅದನ್ನೇ ಆಗುತ್ತೆ. ಚೆನ್ನಾಗಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಇಲ್ಲಿ ₹1 ಖರ್ಚು ಮಾಡೋದು ಬೇಡ, ಏನು ಬೇಡ. ಅವ್ರು ಕೊಡುವಂತ ಕೇಳೋದಿಲ್ಲ. ನಮ್ಮ ಆಸೆ ನೆರವೇರಿದ ಮೇಲೆ ನಮಗೇನು ಬೇಡ್ಕೊಂಡಿರ್ತೀವಿ ಅದೆಲ್ಲ ಪೂರ್ತಿ ಆದಮೇಲೆ ನಮ್ಮ ಇಷ್ಟ, ಅದು ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದದು. ಅವ್ರು ಏನೂ ಕೇಳೋದಿಲ್ಲ. ಬರೋದು ಹೋಗೋದು ಅಷ್ಟೇ ನಮ್ಮ ಖರ್ಚಾಗಿರುತ್ತೆ. ಇಲ್ಲಿ ದೇವಸ್ಥಾನ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೇನು ಮಂದಿ ಥರ ಶೋಕಿ ಅದು ಏನು ಯಾವುದೂ ಮಾಡಲ್ಲ. ಸಿಂಪಲ್ಲಾಗಿರ್ತಾರೆ. ಒಂದು ಪಂಚೆ ಶರ್ಟ್, ಪಂಚೆ ಅಂದರೆ ದೋತ್ರ ಅಂತಾರಲ್ಲ ಆ ಥರ ಬಿಳಿ ದೋತ್ರ, ಒಂದು ಅಂಗಿ ಅಷ್ಟೇ ಇರೋದು. ಸಿಂಪಲ್ ವ್ಯಕ್ತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ ಅವ್ರದ್ದು. ಅವ್ರು ವೀಡಿಯೋ ಮಾಡಬೇಕಾದ್ರೆ ನನಗೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಮೊಹರಂ ದಿನನ ಮಾಡ್ತಾಯಿರೋದು ನಾನು ಇಲ್ಲಿ. ಹಾಕಿದ್ದೀನಿ ವೀಡಿಯೋ, ಫಸ್ಟ್ ಹಾಕಿದ್ದೀನಿ ಲಾಗ್ ಅಂತೇಳಿ. ಆದರೆ ಈ ಥರ ಮಾಡಿದ್ದಿಲ್ಲ, ನಾನು ಮಾತಾಡಿದ್ದಿಲ್ಲ. ನಾನು ಜನರಿಗೆ ಗೊತ್ತಾಗಲಿ. ತುಂಬ ಜನ ಮಕ್ಕಳು ಇರಲಾರ್ದ ಗುಳಾಡ್ತಿರ್ತಾರೆ. ಆಸ್ಪತ್ರೆಗೆ ತೋರಿಸಿದ್ರು ಮಕ್ಕಳು ಆಗ್ತಿರಲ್ಲ. ಮತ್ತು ಪೀರಿಯಡ್ ಸಮಸ್ಯೆ ಇರುತ್ತೆ, ಅದನ್ನು ಬಗೆಹರಿತಿರಲ್ಲ. PCOS ಎಲ್ಲನೂ ಇರುತ್ತೆ ಸಮಸ್ಯೆ. ಅದು ಯಾವುದೂ ಬಗೆಹರಲಿಲ್ಲ ಅಂದರೂ ಪದೇ ಅದೇ ಸಮಸ್ಯೆ ಕಾಡ್ತಾ ಇದ್ದರೆ ಖಂಡಿತ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. PCOS ಪೀರಿಯಡ್ ಕರೆಕ್ಟ್ ಆಗಿಲ್ಲ ಅನ್ನೋದಿದ್ದರೆ ಖಂಡಿತ ಇಲ್ಲಿಗೆ ಒಂದು ಸತಿ ಬಂದು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಮದ್ದಿಂದನೇ ಎಲ್ಲನೂ ನಿವಾರಣೆ ಆಗುತ್ತೆ. ಮನೆ ಮದ್ದು ಅನ್ನೋಕ್ಕಿಂತ ಅವರು ಯಾವುದೋ ಒಂದು ಔಷಧಿ ಕೊಡ್ತಾರೆ, 15 ದಿನ ತಗೋಬೇಕು. ತುಪ್ಪದಲ್ಲಿ ಆಗಿರ್ಬೋದು, ನೀರಲ್ಲಿ ಆಗಿರ್ಬೋದು, ಯಾವುದರಲ್ಲಿ ಒಂದು ತಗೋ ಅಂತ ಹೇಳ್ತಾರೆ ಅಷ್ಟೇ. 15 ದಿನ ಆದಮೇಲೆ ಮತ್ತೆ 3 ಟೈಮ್ ತಗೊಳ್ಳಂತೆ ಇರುತ್ತೆ. ಮೂರು ಸತಿ ತಗೊಂಡು ಹೋಗ್ಬೇಕು. 15 ದಿನ. ಒಂದಿನ ಗುರುವಾರ ಬರುತ್ತೆ, ಒಂದಿನ ಭಾನುವಾರ ಬರುತ್ತೆ, ಒಂದಿನ ಮತ್ತೆ ಗುರುವಾರ ಬರುತ್ತೆ. ಈ 3 ಸತಿಗೆ ನಿಮ್ದೆಲ್ಲನೂ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನಾನು ಇಲ್ಲಿ ಹೇಳ್ತಾ ಇರೋದು ನಿಜನೇ, ಸತ್ಯವಾಗಿರೋದನ್ನೇ ಹೇಳ್ತಾ ಇರೋದು. ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ. ನಾನು ಚಿಕ್ಕವಳಿಂದನೂ ಇಲ್ಲಿ ಬರ್ತಾ ಇರೋದು. ನನ್ನ ಆಸೆ ಏನಿತ್ತು ಎಲ್ಲನೂ ನೆರವೇರಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ 3 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ತುಂಬ ದವಾಖಾನೆ ತೋರಿಸಿದ್ದೆ ನಾನು ಕೂಡ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಒಬ್ಬರೇ ಇರೋದು, ನಮ್ಮ ಅತ್ತೆ ಇಬ್ಬರು ಇರೋದು. ಒಬ್ಬರು ತೀರ್ಕೊಂಡಿರೋದು, ಒಬ್ಬರು ಇದ್ದಾರೆ. ನಮ್ಮ ಮಾಮನೂ ತೀರ್ಕೊಂಡಿದ್ದಾರೆ. ಆದರೆ ಮಕ್ಕಳು, ಒಬ್ಬನೇ ಮಗ. ನನಗೆ ಮಕ್ಕಳಾಗಬೇಕಂತೂ ತುಂಬ ಜನಕ್ಕೆ ಆಸೆ ಇತ್ತು ನಮ್ಮ ಮನೆಯೊಳಗೆ. ಅಣ್ಣ ತಮ್ಮರಿಗಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರಿಗಾಗಿರ್ಬೋದು. ನಾನು ಮದುವೆಯಾಗಿ ಬಂದು 6 ತಿಂಗಳಿಗೆ ನನಗೆ ಮಕ್ಕಳು ಆಗ್ಬೇಕಂತೇಳಿ ನನಗೆ ಆಸೆ ಬಂದು ತುಂಬ ದವಾಖಾನೆ ತೋರಿಸಿದ್ದೆ ನಾನು. ಒಂದನ್ನು ನಾನು ನೆರವೇರಿಲ್ಲ. 3 ವರ್ಷ ಬೇಕಾಯಿತು ನನಗೆ. 3 ವರ್ಷ ಆದರೂ ದವಾಖಾನೆ ತೋರಿಸಿದ್ದೆ ನಾನು. 3 ವರ್ಷ ಆದಮೇಲೆ ನಮ್ಮಮ್ಮ ಹಿಂಗಾದ್ರೆ ಸರಿ ಹೋಗಲ್ಲ ಇದು ಅಂತೇಳಿ ಒಂದಿನ ಹಿಂಗೆ ಮೊಹರಂ ಹಬ್ಬಕ್ಕೆ ಅಂತೇಳಿ ಹೋಗಿದ್ವಿ. ಹೂವು ಹಿಡಿತಿದ್ರು. ಅಲ್ಲಿ ತನಕ ನಮ್ಮ ಅಮ್ಮಗೆ ಹೂವು ಹಿಡಿತಾರ ಗೊತ್ತಿರಲಿಲ್ಲ. ನನ್ನ ಒಂದಿನ ಕರ್ಕೊಂಡು ಹೋದ್ಲು. ನನ್ನಾಗಿರ್ಬೋದು, ನಮ್ಮ ಅಣ್ಣನ ಮದುವೆನ ಆಯಿತು. ಕರ್ಕೊಂಡು ಹೋದ್ರು ನಮ್ಮಮ್ಮ. ಕರ್ಕೊಂಡೋಗಿ ಇಬ್ಬರಿಗೆ ಕರ್ಕೊಂಡು ಹೋದ್ಲು. ನಮ್ಮ ಅಮ್ಮಗೆ, ನನಗೆ, ನಮ್ಮ ಅಕ್ಕಗೆ ಇಬ್ಬರಿಗೆ ಕರ್ಕೊಂಡೋಗಿ, ನಮ್ಮ ಅಣ್ಣನ ಹೆಂಡ್ತಿಗೆ ಇಬ್ಬರಿಗೆ ಕರ್ಕೊಂಡೋಗಿ ನಿಂದಿರ್ಸಿದ್ಲು ಅಲ್ಲಿ. ಹೆಂಗೆ ಹಿಡಿಬೇಕಂತ ನನಗೆ ಗೊತ್ತಿರಲಿಲ್ಲ ಹೂವು. ಈ ಥರ ನಾನು ಸೀರೆ ಉಟ್ಕೊಂಡು ಹೋಗಿದ್ದೆ. ಈ ಥರ ಶಾರಿಗೆ ತೊಗೊಂಡು ಈ ಥರ ಹಿಡಿಬೇಕಂತೇಳಿ ಹೇಳ್ಕೊಟ್ರು. ಆವಾಗ ಹಂಗೆ ಹಿಡಿದ್ವಿ. ತುಂಬ ದೂರ ಇತ್ತು ನಮ್ಮದು.
ಮುಂದೆಲ್ಲ ಜನ ಇದ್ದರು, ತುಂಬ ದೂರ ಇತ್ತು. ಲಾಸ್ಟ್ ನಾವೇ ಇದ್ವಿ. ಅಂಥದ್ರಲ್ಲೂ ಅಲ್ಲಿಂದನೂ ಹೂವು ಬಿದ್ದವು ನಮಗೆ. ಅವು ನನಗೆ 5 ದಿನ ತಗೊಳಕ್ಕೆ ಹೇಳಿದ್ರು, ನಮ್ಮ ಅಕ್ಕಗೆ 11 ದಿನ ತಗೊಳಕ್ಕೆ ಹೇಳಿದ್ರು. ಆಕಿಂದ 11 ದಿನ ತೊಗೊಂಡು ನಾನು 5 ದಿನ ತೊಗೊಂಡೆ. ಒಂದಿನ ಹೋದ್ವಿ, ಆಗ್ತಾ ಹೋಗಿ ನಿಮ್ಮ ಮಕ್ಕಳು ಅಂತಂದರು. ಅದೇ ತಿಂಗಳು ನನಗೆ ಒಳ್ಳೆಯದಾಗಿದೆ. ನನಗೆ ತುಂಬಾ ಪವರ್ಫುಲ್. ನಮ್ಮ ಅಕ್ಕಗಾದ್ರೂ ನನಗಾದ 1 ತಿಂಗಳಿಗೆ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ. ಇಬ್ಬರದು ಇವು 2 ಪಾಪು ಅವಳಿ ಜವಳಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1 ತಿಂಗಳು ಆಕಿ ನಮ್ಮ ಮಗಳು ದೊಡ್ಡಾಕಿ, 1 ತಿಂಗಳ ಪಾಪು ಸಣ್ಣದು ನಮ್ಮ ಅಣ್ಣನ ಮಗಳು. ನಮ್ಮ ಅಕ್ಕಗಾದ್ರೆ ಅಷ್ಟೇ 7 ವರ್ಷ ಆದರೂ ಪಾಪು ಆಗಿರಲಿಲ್ಲ. 7 ವರ್ಷ ಆದ್ರೂ ಅವ್ರು ಬೆಂಗಳೂರಾಗೆ ಇರ್ತಿದ್ರು. ಅಲ್ಲೇ ತೋರಿಸಿದ್ರು, ದವಾಖಾನೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ತೋರಿಸಿದ್ರು. ಒಂದನ್ನು ಮೆಡಿಸಿನ್ ಆಗಲಿ ಯಾವುದೇ ಆಗಲಿ ಯಾವುದೂ ವರ್ಕೌಟ್ ಆಗಲಿಲ್ಲ. ಹಂಗಾಗಿ ಇಲ್ಲಿ ಬಂದಾಗ ಇದೇ ಥರ ಹೂವು ಹಿಡ್ದು ಆಕಿಗೂ ಕೂಡ ಸಕ್ಸಸ್ ಆಯಿತು. ಕೆಲವು ಜನ ಮಕ್ಕಳ ಸಮಸ್ಯೆಯಿಂದಾಗಿರ್ಬೋದು, ಪೀರಿಯಡ್ ಸಮಸ್ಯೆಯಿಂದಾಗಿರ್ಬೋದು, ಕಿವಿ ಹೊಡಿಯುವುದು ಮತ್ತು ಕಿವಿ ಸೋರುವುದು, ಮತ್ತು ಗಂಡ ಹೆಂಡತಿ ಕಲ ಆಗಿರ್ಬೋದು, ಅತ್ತೆ ಸೊಸೆ ಜಗಳ ಆಗಿರ್ಬೋದು, ಮನೆ ಸಮಸ್ಯೆ ಯಾವುದೇ ಪ್ರತಿಯೊಂದು ವಿಷಯನೂ ನೋವಾಗಲಿ, ನಮ್ಮ ಕಾಲು ಬೆನ್ನೇ ಆಗಲಿ, ಪ್ರತಿಯೊಂದು ವಿಷಯನೂ ದವಾಖಾನೆಗೆ ಆಗ್ಲಾರ್ದಂಥದ್ದು ಇತ್ತಂದ್ರೆ ಖಂಡಿತ ಇಲ್ಲಿ ಎಲ್ಲನೂ ನೆರವೇರುತ್ತೆ. ಇಲ್ಲಿ ಯಾವುದು ಮಾಟ ಮಂತ್ರ ಯಾವುದೂ ಮಾಡಲ್ಲ. ಇಲ್ಲಿ ಒಂಥರ ಹೆಂಗಂದ್ರೆ ಸಾಧಾರಣ ವ್ಯಕ್ತಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಇಲ್ಲಿ. ಸಾಧಾರಣ ವ್ಯಕ್ತಿ, ಅವ್ರ ಮಾತಿಂದನೇ ಎಲ್ಲನೂ ಬಗೆಹರಿಯುತ್ತೆ. ಒಂದು ಸತಿ ಬಂದು ನೋಡಿ. ಇಲ್ಲಿ ಯಾವುದೇ ರೀತಿ ದುಡ್ಡು ಕೊಡೋದು ಬೇಕಾಗಿಲ್ಲ. ನಿನ್ನ ಬಳಿ ಇದ್ದು ನಿನ್ನ ಭಕ್ತಿ 10 ರೂಪಾಯಿಂದ ತೊಗೋತಾರೆ, 11 ರೂಪಾಯಿ ಆಗಿರ್ಬೋದು. ನೀನು ಎಷ್ಟು ಕೊಡ್ತೀಯ ಅಷ್ಟೊಂದು ಅವ್ರನ್ನ ಕೈ ಒಡ್ಡಿ ತೊಗೋಲ್ಲ. ಅಲ್ಲಿ ಏನೋ ಇಟ್ಟಿರ್ತಾರೆ ಅಲ್ಲಿ, ಅದ್ರೊಳಗೆ ಹಾಕ್ಬೋದು ಅಷ್ಟೇ. ನಾವು ಕೈ ಮುಟ್ಟಿ ಯಾವುದರಕ್ಕನ ಸ್ವೀಕರಿಸಲ್ಲ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಸತಿ ಆದರೂ ಇಲ್ಲಿ ಬಂದು ಹೋಗಿ ಅಂಥ ಸಮಸ್ಯೆ ಇದ್ದರೆ ಇಲ್ಲಿ ಖಂಡಿತ ನೆರವೇರುತ್ತೆ. ಅವ್ರು ಯಾವುದೇ ರೀತಿ ಮೋಸ ಮಾಡಲ್ಲ, ಏನಿಲ್ಲ. ಅವ್ರು ಹೇಳೋ ಮಾತೇ ವೇದವಾಕ್ಯ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಪವರ್ಫುಲ್ಲು. ನಾವು ಅನುಭವಿಸಿದ್ವಿ, ಚಿಕ್ಕ ವಯಸ್ಸಿಂದನೂ ಅನುಭವಿಸಿದ್ವಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅನಿಸ್ತು. ಹಂಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮ್ಮ ತಂಗಿ ಎಷ್ಟು ವರ್ಷ ಅಂದರೆ 3 ವರ್ಷ 4 ವರ್ಷ ಇದ್ಲು ನಮ್ಮ ತಂಗಿ, ಶ್ರೀದೇವಿ ಅಂತ ಹೆಸರು. ಇವಾಗ ನರ್ಸಿಂಗ್ ಮಾಡಿದ್ದಾಳೆ. ಇವಾಗ ಉಳಿತಾಳೆ ಇಲ್ಲ ಅನ್ನಂಗಿತ್ತು. ಆ ಸಿಚುವೇಶನ್ ನೋಡಿದರೆ ಉಳಿತಾಳ ಇಲ್ಲ ನಮ್ಮ ತಂಗಿ ಅನ್ನಂಗಿತ್ತು. ಅಂಥದ್ರಲ್ಲಿ ಆ ಚಿಕ್ಕ ಪಾಪನ ಕಾಲು ಕೀಟು ಕಾಲು, ಒಂಥರ ಎಳೆ ಪಾಪು ಮಗು ಕಾಲು ಇರಲ್ಲ ಬಿಡು, ಅಷ್ಟು ವೀಕ್ ಇದ್ಲು ನಮ್ಮ ತಂಗಿ. ಅಂಥದ್ದನ್ನು ನಮ್ಮಮ್ಮ ಅಲ್ಲಿಗೆ ಹೋಗಿ ಯಾರೋ ಹೇಳಿದ್ರು ಅಂತೇಳಿ, ಹಿಂಗೆ ಬೇರೆಯವ್ರು ಹೇಳಿದ್ರು ಅಂತೇಳಿ ಅವ್ರು ಕರ್ಕೊಂಡೋಗಿ, ಆಗಿನ ಕಾಲದಾಗ ಅವಾಗ ನಮ್ಮಮ್ಮ ನಡ್ಕೊ ಹೊತ್ತಿಗೆ ಒಂದು ಸರಿಯಾಗಿ ಬಸ್ ಆಗಲಿ ಆಟೋ ಆಗಲಿ ಯಾವೂ ಇರಲಿಲ್ಲ. ಲಾರಿ ಗತ್ತಿ ಬರ್ತಾಳೆ ನಮ್ಮಮ್ಮ. ಆ ದೇವಸ್ಥಾನಕ್ಕೆ ಬಂದು ಎಷ್ಟೋ ವರ್ಷ ನಡ್ಕೊಂಡಿದ್ದಾಳೆ ನಮ್ಮವ್ವ. ತುಂಬ ಕಷ್ಟ ಆಗುತ್ತೆ ಆ ದಿನಗಳನ್ನ ನೆನೆಸ್ಕೊಂಡ್ರೆ. ಅದಕ್ಕೆ ಹೇಳ್ತಾ ಇರೋದು, ಪ್ರತಿಯೊಂದು ಮನೆಯಲ್ಲಿ ಈ ಥರ ಸಮಸ್ಯೆ ಇರುತ್ತೆ, ಖಂಡಿತ ಬಗೆಹರಿಯುತ್ತೆ. ಇವಾಗ ನರ್ಸಾಗಿ ಕೆಲಸ ಮಾಡಿಸಿದ್ದಾಳೆ ರಾಯಚೂರಲ್ಲಿ. ಅಂದರೆ ತುಂಬ ಖುಷಿ ಆಗುತ್ತೆ ನಮ್ಮ ತಂಗಿನ ನೋಡಿದ್ರೆ. ಬರ್ತಾಳೆ, ಇವಾಗ ಬಂದಿದ್ದಾಳೆ, ಇಲ್ಲೇ ಇದ್ದಾಳೆ. ನಮ್ಮ ತಂಗಿರಿಬ್ಬರು ಇದ್ದಾರಲ್ಲ, ಅದರಲ್ಲಿ ಒಬ್ಬರು ಟೀಚರ್ ಅದಾರೆ, ಒಬ್ಬರು ಟೀಚರಾಗಿ ಅದರ ಗೌರ್ಮೆಂಟ್ ನೌಕರಿ ಇಲ್ಲ, ಆದರೆ ಟೀಚರ್ ಕೆಲಸಕ್ಕೆ ಹೋಗ್ತಾಳೆ, ಪ್ರೈವೇಟ್ ಹೋಗ್ತಾಳೆ. ಒಬ್ರಿಗೆ ಅವರು ಕೂಡ ನರ್ಸಿಂಗ್ ಓದ್ತಾರೆ. ಇವಾಗ ಅವರು ಕೂಡ ಪ್ರೈವೇಟ್ ಆಗಿದೆ, ಇನ್ನೂ ಗೌರ್ಮೆಂಟ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಇಲ್ಲಿ ದೇವರು. ನೋಡಿರಿ, ನಿಮ್ಮಲ್ಲಿ ಯಾವ್ದಾರ ಸಮಸ್ಯೆ ಇದ್ದರೆ, ಯಾವುದೇ ಸಮಸ್ಯೆ ಇರ್ಬೋದು, ಇಲ್ಲಿಗೊಂದು ಸತಿ ಬಂದು ಹೋಗಿ. ಯಾವುದೇ ದುಡ್ಡು ತೊಗೊಲ್ಲ, ಏನು ತೊಗೊಲ್ಲ. ನಿಮ್ಮ ಭಕ್ತಿ 2 ಕಾಯಿ ಹೊಡಿಬೋದು, ಇಲ್ಲ ಬಿಡ್ಬೋದು, ನಿಮ್ಮ ಇಷ್ಟ. ಅದು ಕೇಳೋ ಸಮಸ್ಯೆಗೆ ಎಲ್ಲನೂ ಪರಿಹಾರ ಕೊಡ್ತಾರೆ. ಪ್ರತಿಯೊಂದು ವಿಷಯಕ್ಕೂ ನಿಮ್ಮಲ್ಲಿರುವಂಥ ಭಾರ ಎಲ್ಲನೂ ಹೊರಗಾಕ್ತಾರೆ. ಪ್ರತಿಯೊಂದು ಆಸೆನೂ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಕ್ತಿಯಿಂದ ನಡ್ಕೊಂಡ್ರೆ ಎಲ್ಲನೂ ನಡೆಯುತ್ತೆ. ಆದರೆ ನೀವು ಯಾವುದು ಇದು ಅವ್ರಿಗೆ ಅದು ಕಾಸು ಕೊಡಬೇಕು, ಅಲ್ಲಿ ಏನೋ ಕೇಳ್ತಾರೆ, ಸಾವಿರಾರು ಗಟ್ಟಲೆ ತಗೋತಾರೆ ಅನ್ನೋಂಗೆ ಇಲ್ಲನೇ ಇಲ್ಲ. ಇಲ್ಲಿ ಸಮಸ್ಯೆ ಆ ಥರ ಕೇಳೋದೇ ಇಲ್ಲ. ನೀವು ಬರ್ಬೋದು ಬಿಡ್ಬೋದು, ನಿಮ್ಮ ಇಷ್ಟ ಅದು ಅಂತಾರೆ ಅಷ್ಟೇ. ಅವರು ಕೂಡ ಬರ್ರಿ ಅಂತ ಹೇಳೋದಿಲ್ಲ. ನಿಮ್ಮ ಆಸೆ ನೆರವೇರತ್ತನ ನೀವು ಬರ್ಬೋದು ಅಷ್ಟೇ. ನಿಮ್ಮ ಆಸೆ ನೆರವೇರಿದ ಮೇಲೆ ನೀವು ಬಿಡ್ಬೋದು. ಇಲ್ಲಿ ಹಂಗಿದೆ ದೇವರು. ಬಾಯಿ ಥರದ್ದು ಬರಿ ಅಂತ ಹೇಳಲ್ಲ. ಬರಿ ಅಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ. ಬಾಯಿ ಥರದ್ದು ಯಾವುದನ್ನು ಹೇಳೋದಿಲ್ಲ. ಅವರು ಹೆಂಗಂದರೆ ಒಂಥರ ಸಾಧಾರಣ ವ್ಯಕ್ತಿ. ವೈಟ್ ಬಟ್ಟೆ ಅಷ್ಟೇ, ಒಂದು ಅಂಗಿ, ಒಂದು ಧೋತ್ರ, ಅಂದರೆ ಬಿಳಿ ಪಂಚೆ ಅಷ್ಟೇ ಇರುತ್ತೆ ಹೊರತು ಮತ್ತು ಯಾವುದೇ ಸಿಂಪಲ್ ವ್ಯಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದೆಲ್ಲ ಆಸೆ ನೆರವೇರಿದ ಮೇಲೆ ಜನಗಳು ತುಂಬ ಆಡಂಬರ, ಕುರಿ ಈ ಥರ ತಮ್ಮ ಇಷ್ಟ ಹೆಂಗೆ ನಡೆಯುತ್ತೆ ಗೊತ್ತಿಲ್ಲ. ತಮ್ಮ ಇಷ್ಟ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾರೆ. ಇಲ್ಲಿ ತುಂಬ ಜನ ಕಲಿಯುತ್ತೆ. ಇಲ್ಲಿ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ.
7 ತಾರೀಕಂತೂ ಬೇಡವೇ ಬೇಡ. ಮೊಹರಂ ದಿನ ಅಂತೂ ಎಷ್ಟು ದಿನ ದೇವ್ರು ಕುಂದಿರ್ತದೆ ಅಷ್ಟು ದಿನ ಇಲ್ಲಿ ಒಂಥರ ಜಾತ್ರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ತುಂಬ ಜನ ಕಲಿಯುತ್ತೆ. ಪ್ರತಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಇಲ್ಲಿರುತ್ತೆ. ಗೊತ್ತಿದ್ದರೆ ಬೆಂಗಳೂರಾಗಿರ್ಬೋದು, ದೂರ ದೂರ ಊರಿಂದನೇ ಎಲ್ಲ ಬರ್ತಾರೆ. ಇಲ್ಲಿ ಚೆನ್ನಾಗಿದೆ ದೇವರು. ನಿಮ್ಮಲ್ಲಿ ಯಾವ್ದಾದ್ರು ಆ ಥರ ಸಮಸ್ಯೆಗೆ ಬಳಲ್ತಾ ಇದ್ದರೆ ಖಂಡಿತ ಇಲ್ಲಿಗೆ ಬರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಪ್ಲೀಸ್ ಯಾವುದೇ ರೀತಿ ಕೆಟ್ಟ ಮೆಸೇಜ್ ಆಗಿರ್ಬೋದು, ನಿಮ್ಮ ನೆಗೆಟಿವ್ ಆಗಿ ಮೆಸೇಜ್ ಆಗಿರ್ಬೋದು, ಯಾವುದೇ ರೀತಿ ಹಾಕೋಕ್ಕೆ ಹೋಗಬೇಡಿ. ಇದು ಸತ್ಯ. ನಿಮ್ಗೇನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಖಂಡಿತ ಹೇಳ್ತೀವಿ. ಸತ್ಯ ಇರೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು, ಗೊತ್ತಾಗಲಿ ಅಂತೇಳಿ. ಕೆಲವು ಜನಕ್ಕೆ ಗೊತ್ತಿರ್ಬೋದು, ತುಂಬ ಜನಕ್ಕೆ ಗೊತ್ತಿದೆ. ಈ ಕಡೆ ಗುಲ್ಬರ್ಗ ಆಗಿರ್ಬೋದು, ಈ ಕಡೆ ಯಾದಗಿರಿ ಆಗಿರ್ಬೋದು, ಈ ಕಡೆ ಶಾಪುರ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆ ಯಾದಗಿರಿ ರಾಯಚೂರು ಆಗಿರ್ಬೋದು, ಈ ಥರ ಗೊತ್ತಿದೆ. ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ದವಾಖಾನೆ ಅಂತಿರ್ತಾರೆ, ದವಾಖಾನೆ ಇತ್ತು ಕೆಲವೊಂದು ಬಡಿಲಿಕ್ಕಂದರೆ ಈ ಥರ ನಾನು ದವಾಖಾನೆ ತೋರಿಸಿ ಸಾಕಾದ್ಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಅಂತೇಳಿ ನಾನು ಅವಾಗ ಬರ್ತಿದ್ದೆ. ಆದರೆ ಅದು ಮಕ್ಕಳಂತೇಳಿ ಕೇಳೇ ಇರಲಿಲ್ಲ ನಾನು. ಆ ಥರ ಹೂವು ಹಿಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಅದೇ ತಿಂಗಳೇ ನನಗೆ ಒಳ್ಳೇದಾಯ್ತಲ್ಲ, ಎಷ್ಟು ಖುಷಿ ಆಯ್ತಂದರೆ ಹೇಳೋಕ್ಕೆ ಆಗಿಲ್ಲ ನನಗೆ. ದವಾಖಾನೆ ತೋರಿಸಿದ ಮಟ್ಟಿಗೆ ನಾನು ಹೋಗ್ತಿದ್ದೆ, ಪ್ರತಿ ತಿಂಗಳು ಹೋಗ್ತಿದ್ದೆ, ಪ್ರತಿ ಮಂತ್ ಹೋಗ್ತಿದ್ದೆ ನಾನು. ಆದರೂ ಎಲ್ಲನೂ ಒಂಥರ ಕಣ್ಣೀರು ತರಿಸೋಂಥ ಕೆಲಸ ಆಗ್ತಿತ್ತು ನನಗೆ. ತುಂಬ ನೋವಾಗ್ತಿತ್ತು. ಆಜು ಬಾಜ್ದಾರ್ ಅಂತ ಇದ್ರು, ಇನ್ನೂ ಮಕ್ಕಳಾಗಿಲ್ಲ, 3 ವರ್ಷ ಆಯಿತು, 10 ವರ್ಷ ಆಯಿತು ಅಂತೇಳಿ ಜನಗಳಿಗೆ ಬಾಯಿ ಕೊಟ್ಟರೆ, ಅವರಿಗೆ ಕಿವಿ ಕೊಟ್ಟರೆ ನಮ್ಗೆ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ. ಯಾವುದೇ ರೀತಿ ಟೆನ್ಷನ್ ತಗೋಕ್ಕೆ ಹೋಗಬೇಡಿ. ಇಲ್ಲಿಗೆ ಒಂದು ಸತಿ ಬಂದು ನೋಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ದವಾಖಾನೆಗಿನ್ನ ಪವರ್ಫುಲ್ ಅಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ ನೋಡಿರಿ. ಗೊತ್ತಿದ್ದವ್ರನ್ನ ಯಾರಾದರೂ ಕೇಳ್ಬೋದು, ಗೊತ್ತಿದ್ದವರಿಗೆ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಒಂದು ಸತಿ ಬಂದೋಗಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ತುಂಬ ದಿನ ಹೇಳ್ಬೇಕಂತ ಆಸೆ ಇತ್ತು, ಅದಕ್ಕೆ ಹೇಳಿದ್ದೆ ಅಷ್ಟೇ. ನಾನು ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ನಾನು. ಇಲ್ಲಿ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಇದರಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಖಂಡಿತ ಇಲ್ಲಿಗೆ ಒಂದು ಸತಿ ಬಂದೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಲ್ಬರ್ಗ ಸೈಡ್ ಇದೆ ಇದು. ಶಾಪುರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಗುಲ್ಬರ್ಗದಿಂದ ಅದೂ ಅರ್ಧ ಇದೆ, ಒಂದು 30 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಈ ತುಂಬ ಸಮೀಪ ಇದೆ. ಬೆಂಗಳೂರಿಂದ ಅಲ್ಲಿಂದ ಎಲ್ಲನೂ ಕಡೆ ಬರ್ತಾರೆ, ಬಂದು ಹೋಗ್ತಾರೆ. ಬಂದು ಇಲ್ಲೊಂದು ದಿನ ಇರ್ತಾರೆ, ಗುರುವಾರ ದಿನ ಭಾನುವಾರ ದಿನ 2 ದಿನ ಹೇಳ್ತಾನೆ. ಮತ್ತು ಗುರುವಾರ ಜಾಸ್ತಿ ಜನ ಇರುತ್ತೆ, ಸಂಡೇ ದಿನ ಅಷ್ಟೊಂದು ಏನು ಜನ ಇರೋಲ್ಲ. ಗುರುವಾರ ದಿನ ಒಂದು ದಿನ ಚಂತನ ಬೆಳಗ್ಗೆಯಿಂದ 7 ಗಂಟೆಗಿಲ್ಲ 6 ಗಂಟೆ 5 ಗಂಟೆಗೆ ಬಂದು ಕುಂತರು ಸಾಯಂಕಾಲ 6 ಗಂಟೆವರೆಗಾದ್ರೂ ಪುರ್ಸೊತ್ತಿಗೆ ಅವರಿಗೆ ಪಾಳೆ ಸಿಗಲ್ಲ ಜಲ್ದಿ. ಆದರೆ ಸಂಡೇ ದಿನ ಅಷ್ಟೊಂದು ಜನ ಇರಲ್ಲ ಅಂದ್ರೆ ಇರ್ತಾರೆ. 8, 9, 10 ಗಂಟೆ ತನಕ ಆದರೂ ಇರ್ತಾರೆ. 10 ಗಂಟೆ ತನಕ ಆದ್ರೂ ಹೇಳ್ತಾರೆ ರಾತ್ರಿ ನೈಟು. ಹೋಗೋರಿದ್ದರೆ ಸಮೀಪ ಊರವರಿದ್ದರೆ ಹೋಗ್ತಾರೆ, ದೂರವರಿದ್ದರೆ ಅಲ್ಲೇ ಇರ್ತಾರೆ. ಗುರುವಾರ ದಿನ ಅಷ್ಟೇ ವಸತಿ ಇರ್ತಾರೆ, ಅಮಾವಾಸ್ಯೆ ದಿನ ವಸತಿ ಇರ್ತಾರೆ. ಅಮಾವಾಸ್ಯೆ ದಿನ ಹೇಳ್ತಾನೆ, ಅಮಾವಾಸ್ಯೆ ದಿನ ಖಂಡಿತ ಹೇಳ್ತಾನೆ ಎಲ್ರಿಗೂ. ಗುರುವಾರ ದಿನ ಹೇಳ್ತಾನೆ, ರವಿವಾರ ಸಂಡೇ ದಿನ ಹೇಳ್ತಾನೆ. ಮತ್ತೆ ಮಿಕ್ಕಿದ ದಿನ ಹೇಳೋದಿಲ್ಲ ಅಷ್ಟೊಂದು. ಊರವರಿಗೆ ಅಷ್ಟೇ, ಇದ್ದೂರವ್ರಿಗೆ ಹೇಳ್ಬೋದು, ಬೇವೂರವ್ರಿಗೆ ಯಾರಿಗೆ ಹೇಳೋದಿಲ್ಲ. ಸಂಡೇ ಒಂದು ಗುರುವಾರ ಅಷ್ಟೇ ಹೇಳ್ತಾನೆ. ನನಗೆ ಹೇಳ್ಬೇಕನ್ನಿಸ್ತು, ಹೇಳಿದೆ ಅಷ್ಟೇ. ಕಿವಿ ಹೊಡೆಯೋದಾಗಿರ್ಬೋದು, ಕಾಲರಿಯೋದಾಗಿರ್ಬೋದು, ಕಿವಿ ಸೋರೋದಾಗಿರ್ಬೋದು, ಮಕ್ಕಳ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಕಲಹ ಆಗಿರ್ಬೋದು, ಮನೆ ಸಮಸ್ಯೆ ಆಗಿರ್ಬೋದು, ನನ್ನ ಗಂಡ ಬಿಟ್ಟು ಬೇರೆ ಯಾಕಡೆ ಹೋದ ಅಂದವರಾಗಿರ್ಬೋದು, ಅದು ಅವ್ರು ಕೂಡ ಬರ್ತಾರೆ. ಒಂದು ಫೋಟೋ ಇದ್ದರೆ ಸಾಕು, ಅವರು ಕೂಡ ರಿಟರ್ನ್ ಬರ್ತಾರೆ. ರಿಟರ್ನ್ ಬರೋಂಗೆ ಆಗುತ್ತೆ, ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದಕ್ಕೂ ಇಲ್ಲಿ ಔಷಧಿ ಇದೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡದೆ ಇರೋದವರು ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ ಎಷ್ಟು ಜನ ಇದೆ ನೋಡಿ ಇಲ್ಲಿ. ಇವಾಗ 5 ಗಂಟೆ ಆಗಿದೆ ಸವಾರಿ, ಅದೆಲ್ಲ ಹೋಗಿ ಜಾಗ ಕುಂದಿರ್ತಾ ಇದೆ. ಇವಾಗ ನಾವು 5 ಗಂಟೆ ಆದರೂ ನಿದ್ದೆ ಮಾಡೇ ಇಲ್ಲ ಇಲ್ಲಿ. ಹೆಂಗಪ್ಪ ಅಂದ್ರೆ ಒಂಥರ ಕಣ್ಣೆಲ್ಲ ಊದ್ಕೊಂಬಿಟ್ಟಿದ್ವಿ ನಾವು ಬೆಳಗನೆ ಎದ್ದಿಗೆಸಿ. ಅದ್ರಾಗ ಜಾಸ್ತಿ ನಿದ್ದೆ ಇರೋಲ್ಲ ನಮಗೆ ಬೇರೆ ಇವಾಗ. ಅಂಥದ್ರಲ್ಲಿ ಇಂಥಲ್ಲೆಲ್ಲ ದೇವಸ್ಥಾನಕ್ಕೆ ಬಂದರೆ ಖಂಡಿತ ನಿದ್ದೆನೇ ಬರೋಲ್ಲ. ಇವಾಗ ಬೆಳಕಾಗಿದೆ, ಇವಾಗ 6:30 7 ಗಂಟೆ ಆಗಿದೆ ಎದ್ದೇಳಬೇಕಾದ್ರೆ. ನಾವು 1 ತಾಸು ನಿದ್ದೆ ಮಾಡಿದ್ದು, 5 ಗಂಟೆಲಿದ್ದ 6:30 ತನಕ ನಿದ್ದೆ ಮಾಡಿದ್ದೆ ಅಷ್ಟೇ. ಎಲ್ಲ ನಿದ್ದೆ ಮುಖಗಳು ಹೆಂಗಿವೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಒಂದು ಚಿತ್ರ ಹಾಕ್ತೀವಿ ನೋಡಿ, ಅಲ್ಲಿ ಏನು ಕೊಡೋದಿಲ್ಲ, ಮಾಟ ಮಂತ್ರ ಯಾವುದು ಮಾಡೋದಿಲ್ಲ, ಒಂದು ದಾರ ಕಟ್ತಾನೆ ಸಿಂಪಲ್ಲಾಗಿ ಅಷ್ಟೇ. ತುಂಬ ಒಳ್ಳೆ ಜಾಗ ಇದೆ, ಒಂದು ಸತಿ ಬಂದು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇರುತ್ತೆ, ಅಲ್ಲಿ ಎಲ್ಲ ಕುಂತವರು, ಹೂವು ಹಾಕ್ಸ್ಕೊಂಡವರು ಅಲ್ಲಿ ಹೇಳ್ತಾರೆ ಮುತ್ತೆ, ಹಂಗಾಗಿ ಅಲ್ಲಿ ಕುಂತಿದ್ದಾರೆ. ಅವ್ರು ಹೇಳೋತನ 8 ಗಂಟೆ 9 ಗಂಟೆ 10 ಗಂಟೆ ಆದರೂ ಹೇಳ್ತಾರೆ. ಎಲ್ರಿಗೂ ಪ್ರತಿಯೊಬ್ಬರಿಗೆ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.